ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕುರಿತು ಇವತ್ತು ಬಿಗ್ ಅಪ್ಡೇಟ್ ಆದರೆ ಬಂದಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಯ ಕುರಿತು ಅಪ್ಡೇಟ್ ಬಂದಿದೆ, ಅನ್ನಭಾಗ್ಯ ಯೋಜನೆಯ ಕುರಿತು ಕೂಡ ಅಪ್ಡೇಟ್ ಬಂದಿದೆ. ಈಗ ಮುಂದಿನ ದಿನಗಳಲ್ಲಿ ಗಂಡಸರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಯಾವ ರೀತಿ ಮಹಿಳೆಯರಿಗೆ 2,000 ಹಣ ಕೊಡ್ತಿದ್ದಾರೋ ಅದೇ ರೀತಿಯಾಗಿ ಗಂಡಸರಿಗೆ ಕೂಡ ಕೊಡಬೇಕು ಅನ್ನುವಂಥ ಹೇಳಿಕೆಗಳು ಕೂಡ ಬರ್ತಿರುವಂಥದ್ದು. ಇವೆಲ್ಲದ್ರ ಕುರಿತು ಈ ವಿಡಿಯೋದಲ್ಲಿ ಮಾತನಾಡೋಣ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವು ಯಾರಾದರೂ ಇನ್ನೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲನ್ನು ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಆಗಿ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ನೀವೆಲ್ಲರೂ ಕೇಳ್ಬೋದು, ಗೃಹಲಕ್ಷ್ಮಿ ಯೋಜನೆ ಹಣ ಈಗ ಯಾವ ರೀತಿಯಾಗಿ ಮಹಿಳೆಯರಿಗೆ 2,000 ಹಣ ಕೊಡ್ತಿದ್ದಾರೋ ಅದೇ ರೀತಿಯಾಗಿ ಗಂಡಸರಿಗೂ ಹಣ ಕೊಡಬೇಕು ಅಂತ ಹೇಳ್ತಿರುವಂಥದ್ದು. ಯಾರು ಈ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಶಾಸಕರಾದ ಕುಣಿಗಲ್ ರಂಗನಾಥ್ ಅವರಾದ್ರೆ ಈ ಒಂದು ಹೇಳಿಕೆ ಆದ್ರೆ ಕೊಡ್ತಿರುವಂಥದ್ದು. ಸ್ನೇಹಿತರೆ, ಈ ಹಿಂದೆ ಏನು ಹೇಳಿದ್ರು ಅಂದ್ರೆ ಗೃಹಲಕ್ಷ್ಮಿಯರಿಗೆ ಏನು ಮಹಿಳೆಯರಿಗೆ 2,000 ಹಣ ಬರ್ತಿದೆ ಅದನ್ನ 4,000ಕ್ಕೆ ಏರಿಕೆ ಮಾಡಿಬಿಡ್ತೀವಿ ಅಂತ ಕುಣಿಗಲ್ ರಂಗನಾಥ್ ಅವರಾದ್ರೆ ಹೇಳಿದ್ರು. ಇವರು ಕಾಂಗ್ರೆಸ್ ಶಾಸಕರು. ಇವರು ಯಾಕೆ ಈ ರೀತಿಯಾಗಿ ಒಂದು 4,000ಕ್ಕೆ ರೈಸ್ ಮಾಡ್ತೀವಿ ಅಂತ ಹೇಳಿದ್ರು ಅಂದ್ರೆ ಬರುವ 2028ರ ಎಲೆಕ್ಷನ್ ನಲ್ಲಿ ಇಲ್ಲಿ ನಮ್ಮ ಒಂದು ಪಕ್ಷವನ್ನ ಮತ್ತೆ ನೀವೇನಾದ್ರೂ ಜನರು ಗೆಲ್ಸಿದಿರಾ ಅನ್ನೋದಾದ್ರೆ ಮಹಿಳೆಯರೇನಾದ್ರೂ 4,000 ಹಣ ಬೇಕು ಅಂದ್ರೆ ನಾವು 4,000 ಹಣ ಕೂಡ ಕೊಡಕ್ಕೆ ರೆಡಿ ಅಂತ ಹೇಳಿದ್ರು. ಈಗ ಇವ್ರ ಪ್ಲಾನ್ ಏನಾಗಿದೆ ಅಂದ್ರೆ ಈಗ 2028ರಲ್ಲಿ ಮತ್ತೆ ಬರುತ್ತಲ್ಲ ಎಲೆಕ್ಷನ್ಸ್, ಆ ಎಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ಈಗ ಏನೊಂದು ಗ್ಯಾರಂಟಿಯನ್ನ ಕೊಡ್ತಿದ್ದಾರೆ ಅಂದ್ರೆ ಅವರು ಮುಂಬರುವ ಒಂದು 2028ರ ಎಲೆಕ್ಷನ್ ನಲ್ಲಿ ಏನಾದರೂ ಮತ್ತೆ ಕಾಂಗ್ರೆಸ್ ಸರ್ಕಾರನೇ ಏನಾದರೂ ಗೆದ್ದಿದೆ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಗಂಡಸರಿಗೂ 2,000 ಹಣ ಕೊಡ್ತೀವಿ, ಯಾವ ರೀತಿಯಾಗಿ ಮಹಿಳೆಯರಿಗೆ 2,000 ಹಣ ಕೊಡ್ತಿದೀವೋ ಅದೇ ರೀತಿಯಾಗಿ ಗಂಡಸರಿಗೂ 2,000 ಹಣ ಬರೋ ರೀತಿ ಸರ್ಕಾರಕ್ಕೆ ಮನವಿ ಮಾಡಿಕೊಂಡು ನಿಮ್ಗೆ 2,000 ಹಣ ಬರೋ ರೀತಿ ಮಾಡ್ತೀವಿ ಅನ್ಬಿಟ್ಟು ಕಾಂಗ್ರೆಸ್ ಶಾಸಕರಾದ ಕುಣಿಗಲ್ ರಂಗನಾಥ್ ಅವರಾದ್ರೆ ಈ ರೀತಿಯಾದ ಒಂದು ಹೇಳಿಕೆ ಆದ್ರೆ ಕೊಟ್ಟಿರುವಂತದ್ದು. ನೋಡಿ, ಮುಂಬರುವ ಎಲೆಕ್ಷನ್ ನಲ್ಲಿ ಗೆಲ್ಲೋದಕ್ಕೆ ಹೀಗೆ ಇದೊಂಥರ ಪ್ಲಾನ್ ಅಂತಾನೆ ಹೇಳ್ಕೋಬಹುದು. ಈ ರೀತಿಯಾದ ಹೇಳಿಕೆಗಳಾದ್ರೆ ಕೊಟ್ಟಿರುವಂತದ್ದು ಸ್ನೇಹಿತರೆ ಇವತ್ತು. ಈಗ ನೋಡಿ, ಸದ್ಯಕ್ಕಂತೂ ನಿಮಗೆ ಕೊಡಲ್ಲ. ಈಗ ಗಂಡಸರೇ ಆಗ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಕೊಡುವಂತಹ ಹೆಂಗಸರಿಗೆ ಏನ್ ಹಣ ಕೊಡ್ತಿದಾರೆ ಆ ಒಂದು ಹಣವನ್ನೇ ನೀವು ಕರೆಕ್ಟ್ ಆಗಿ ಕೊಡಿ, 2,000 ಪ್ರತಿ ತಿಂಗಳು ಕೊಡಿ, 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ ಕೊಡ್ತಿದ್ರೆ ಆ ಹಣವನ್ನೇ ಅಂತ ಕೆಲವರು ಆಕ್ರೋಶ ಆದ್ರೆ ವ್ಯಕ್ತಪಡಿಸ್ತಿರುವಂತದ್ದು. ಸ್ನೇಹಿತರೆ, ಇಲ್ಲಿ ಅನ್ನಭಾಗ್ಯ ಯೋಜನೆ ಕೂಡ ಒಂದು ಅಪ್ಡೇಟ್ ಆದ್ರೆ ಬಂದಿರುವಂತದ್ದು. ಅದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಗೃಹಲಕ್ಷ್ಮಿ 18, 19ನೇ ಕಂತಿನ ಹಣದ ಕುರಿತು ಸಾಕಷ್ಟು ಜನ ಕಾಮೆಂಟ್ ಮಾಡ್ತಿರ್ತಾರೆ, ಯಾವಾಗ ಬರುತ್ತೆ ಅಂತ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ 18 ಮತ್ತು 19ನೇ ಕಂತಿನ ಹಣ ಆದ್ರೆ ನಿಮ್ಗೆ ಏಪ್ರಿಲ್ ತಿಂಗಳಿನಲ್ಲಿ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ 18ನೇ ಕಂತಿನ ಹಣ ಬಂದು ಜಮಾ ಆಗುತ್ತೆ. ಏಪ್ರಿಲ್ 15ನೇ ತಾರೀಕು ಮೇಲೆ ಗೃಹಲಕ್ಷ್ಮಿ ಯೋಜನೆಯ 19ನೇ ಕಂತಿನ ಹಣ ಆದ್ರೆ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುವಂತದ್ದು. ಸ್ನೇಹಿತರೆ, ಇದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ಇಲ್ಲಿ ಅನ್ನಭಾಗ್ಯ ಯೋಜನೆ ತುಂಬಾನೇ ಇಂಪಾರ್ಟೆಂಟ್, ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಪಡಿತರ ಅಕ್ಕಿ ಅಕ್ರಮ ಸಾಗಣೆ ದಾಸ್ತಾನು 17.70 ಲಕ್ಷ ಮೊತ್ತದ ಅಕ್ಕಿ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಪಡಿತರ ಅಕ್ಕಿಯನ್ನು ಕಾಳಸಂತೆಯಲ್ಲಿ ಅಕ್ರಮ ಖರೀದಿ, ಮಾರಾಟ, ಸಾಗಾಣಿಕೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ ಮಾರ್ಚ್ ತಿಂಗಳೊಂದರಲ್ಲಿಯೇ 7 ಪ್ರಕರಣ ಆದರೆ ದಾಖಲಾಗಿರುವಂಥದ್ದು. 17.70 ಲಕ್ಷ ಮೌಲ್ಯದ 515 ಕ್ವಿಂಟಾಲ್ ಪಡಿತರ ಅಕ್ಕಿ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಸ್ನೇಹಿತರೆ, ನೋಡಿ, ಇಲ್ಲಿ ಏನಾಗಿದೆ ಅಂದ್ರೆ ಕೆಲವರು ಅಕ್ಕಿ ತೆಗೆದುಕೊಳ್ತಾರೆ, ಡಿಪೋ ಅಲ್ಲಿ ಅಕ್ಕಿ ತೆಗೆದುಕೊಂಡ್ಬಿಟ್ಟು ಆ ಒಂದು ಅಕ್ಕಿಯನ್ನ ಯೂಸ್ ಮಾಡಲ್ಲ, ಮಾರಾಟ ಮಾಡ್ಕೊಳ್ತಾರೆ. ಇಲ್ಲಿ ಜನರು ಮಾರಾಟ ಮಾಡ್ಕೊಳ್ತಾರೆ. ಇನ್ನು ಕೆಲವೊಂದು ಕಡೆ ಏನಾಗಿದೆ ಅಂದ್ರೆ ಡಿಪೋ ಅಲ್ಲಿ ಯಾರು ಅಕ್ಕಿ ಕೊಡ್ತಾರಲ್ಲ ಅವ್ರ ಹತ್ರನೇ ಡೀಲ್ ಮಾಡ್ಕೊಂಡು ಹಣವನ್ನು ಅವ್ರೇನ್ ಮಾಡ್ತಿದ್ದಾರೆ ಅಂದ್ರೆ ಅಕ್ಕಿ ಆದ್ರೆ ತೆಗೆದುಕೊಳ್ತಿದ್ದಾರೆ. ಈ ಒಂದು ಅಕ್ಕಿಯನ್ನ ಏನ್ ಮಾಡ್ತಿದ್ದಾರೆ ಅಂದ್ರೆ ಮಹಾರಾಷ್ಟ್ರದಲ್ಲಿ ತೆಗೆದುಕೊಂಡೋಗಿ ಮಾರಾಟ ಆದ್ರೆ ಮಾಡ್ತಿದಾರಂತೆ. ಈ ರೀತಿಯಾದ ಪ್ರಕರಣಗಳಂತೂ ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾನೆ ಇದೆ. ಅದರಿಂದ ಸರ್ಕಾರದವರು ಜನರಿಗೆ ಎಲ್ಲರಿಗೂ ವಾರ್ನಿಂಗ್ ಕೊಟ್ಟಿರುವಂತದ್ದು, ನೀವು ಡಿಪೋ ಅಲ್ಲಿ ಏನ್ ಅಕ್ಕಿ ತೆಗೆದುಕೊಂಡು ಬರ್ತೀರಾ ಆ ಒಂದು ಅಕ್ಕಿಯನ್ನ ಮಾರಾಟ ಮಾಡೋ ಹಂಗಿಲ್ಲ ಅಂತ ಇಲ್ಲಿ ಸರ್ಕಾರದವ್ರು ಹೇಳಿರುವಂತದ್ದು. ನೀವು ಮಾರಾಟ ಮಾಡೋವಾಗ ಏನಾದರೂ ಸಿಕ್ಕಿ ಬಿದ್ದರೆ ನಿಮಗೆ ರೇಷನ್ ಕಾರ್ಡ್ ಏನಿದೆ ನಿಮ್ಮ ಒಂದು ರೇಷನ್ ಕಾರ್ಡ್ಗಳನ್ನು ರದ್ದು ಮಾಡಿಬಿಡ್ತೀವಿ ಅಂತ ಇಲ್ಲಿ ವಾರ್ನಿಂಗ್ ಆದರೆ ಕೊಟ್ಟಿರುವಂಥದ್ದು. ಸ್ನೇಹಿತರೆ, ಮತ್ತೆ ಇಲ್ಲಿ ಡಿಪೋ ಅಲ್ಲಿ ಯಾರು ಅಕ್ಕಿ ಹಾಕ್ತಾರೆ ಅವ್ರು ಕೂಡ ಮಾರಾಟ ಮಾಡಬಾರ್ದು. ಈಗ ಕೆಲವೊಂದು ಕಡೆ ಏನಾಗ್ತಿರುತ್ತಂದ್ರೆ ಅಕ್ಕಿ ಬಂದಿಲ್ಲ, ಸ್ಟಾಕ್ ಬಂದಿಲ್ಲ ಅಂದ್ಬಿಟ್ಟು ಕಡಿಮೆ ಹಾಕ್ತಿರ್ತಾರೆ, 1 kg 2 kg ಕಡಿಮೆ ಅಕ್ಕಿ ಹಾಕ್ಬಿಡ್ತಾರೆ. ಆ ಉಳಿದಿರುವಂತಹ ಅಕ್ಕಿಯನ್ನು ಮಾರಾಟ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ಮಾಡೋಂಗಿಲ್ಲ. ಏನಾದ್ರು ಸಿಕ್ಕಿಬಿದ್ರೆ ಇಲ್ಲಿ ಜನರದ್ದು ರೇಷನ್ ಕಾರ್ಡ್ ರದ್ದಾಗುತ್ತೆ. ಆ ರೀತಿ ಕೆಲಸ ಯಾರು ಮಾಡಿರ್ತಾರೋ ಈಗ ಡಿಪೋ ಅಲ್ಲಿ ಕೆಲಸ ಮಾಡುವಂಥವ್ರು ಅವ್ರೇನಾದರೂ ಈ ರೀತಿ ಮಾಡಿದ್ರೆ ಅವರು ಕೂಡ ಪನಿಷ್ಮೆಂಟ್ ಆಗುತ್ತೆ ಅಂತ ಇಲ್ಲಿ ಸರ್ಕಾರದವರು ಹೇಳಿ
ಇರುವಂತದ್ದು ಸ್ನೇಹಿತರೆ. ಇದು ಅನ್ನಭಾಗ್ಯದು ಇಲ್ಲಿ ಆಗ್ತಿರುವಂತಹ ಸಮಸ್ಯೆ ನೋಡಿ. ಇಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ 17ನೇ ಕಂತಿನ ಹಣದ ಕುರಿತು ಕೇಳ್ತಾನೆ ಇರ್ತಾರೆ. ನಿಮಗೆ ಗೃಹಲಕ್ಷ್ಮಿ 17ನೇ ಕಂತಿನ ಹಣ ಎಲ್ಲರಿಗೂ ಜಮಾ ಆಗಿದೆ. ಒಂದ್ಸರಿ ನಿಮ್ಮ ಖಾತೆಗಳನ್ನು ಇವತ್ತು ಕೂಡ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಹಣ ಬಂದಿದೆಯಾ ಬಂದಿಲ್ವಾ ಅಂತ ನೀವು ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಒಂದು ವೇಳೆ ಹಣ ಬಂದಿಲ್ಲ ಅಂದ್ರೆ ಮುಂದಿನ ವಿಡಿಯೋ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಏನು ಮಾಡಬೇಕು ಅಂತ.